ಸಮೀರಾ ಮದುವೆಯಾಗಿ 3 ತಿಂಗಳುಗಳಾಗಿತ್ತು. ಗಂಡ ಅರ್ಜುನ್ ಶಾಂತ, ಜವಾಬ್ದಾರಿ, ಪ್ರೀತಿಯಿಂದ ನೋಡಿಕೊಳ್ಳುವವನು. ಅರ್ಜುನ್ ತನ್ನ ಮೊದಲ ಹೆಂಡತಿ ಆಕ್ಸಿಡೆಂಟ್ನಲ್ಲಿ ಸತ್ತಳು ಎಂದು ಹೇಳಿದ್ದನು. ಸಮೀರಾ ಅದನ್ನು ಗೌರವಿಸಿ ಅವನ ಹಳೆಯ ನೆನಪುಗಳನ್ನು ಸ್ವೀಕರಿಸಿದ್ದಳು. ಒಂದು ರಾತ್ರಿ ಬಾಗಿಲು ತಟ್ಟಿದ ಶಬ್ದ. ಅರ್ಜುನ್ ಬಾಗಿಲು ತೆಗೆದಾಗ ಅವನು ಬೆಚ್ಚಿಬಿದ್ದ. ಬಾಗಿಲಿನ ಮುಂದೆ ನಿಂತಿದ್ದಳು ನಂದಿತಾ, ಅವನ ಮೊದಲ ಹೆಂಡತಿ. ಸಮೀರಾ ದೂರದಿಂದ ನೋಡುತ್ತಿದ್ದಳು. ಅರ್ಜುನ್ ನಡುಗಿದ ಶಬ್ದದಲ್ಲಿ, ನೀನು? ನಂದಿತಾ ನಿಧಾನವಾಗಿ ಹೇಳಿದಳು, ಹೌದು, ನಾನು ಸತ್ತಿಲ್ಲ. ಸಮೀರಾ ಹೃದಯ ಜೋರಾಗಿ ತಡಕಾಡಿತು. ಸತ್ಯ ಹೊರಬಂದಿತ್ತು. ಆ ಆಕ್ಸಿಡೆಂಟ್ನ ದಿನ ನಂದಿತಾ ಗಂಭೀರವಾಗಿ ಗಾಯಗೊಂಡಿದ್ದಳು. ಅವಳ ಕುಟುಂಬ ಅರ್ಜುನ್ನನ್ನು ದೂರ ಇಡಲು ಅವಳು ಸತ್ತಳು ಎಂದು ಸುಳ್ಳು ಹೇಳಿದರು. ಅರ್ಜುನ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದನು. ವರ್ಷಗಳ ನಂತರ ಬಲವಂತವಾಗಿ ಮದುವೆಯಾದನು. ನಂದಿತಾ ಮುಂದುವರಿಸಿದಳು, ನಾನು ಕೋಮಾದಲ್ಲಿದ್ದೆ, ಈಗಷ್ಟೇ ಎದ್ದಿದ್ದೇನೆ. ನಿನ್ನನ್ನು ನೋಡಬೇಕು ಅಂತ ಬಂದೆ. ಸಮೀರಾ ಮೌನ. ಅವಳು ಕೇಳಿದಳು, ಅರ್ಜುನ್, ಈಗ ನಾನು ಯಾರು? ಅರ್ಜುನ್ ತಲೆ ಹಿಡಿದು ಕುಳಿತನು. ಒಂದೆಡೆ ಹಳೆಯ ಪ್ರೀತಿ, ಇನ್ನೊಂದೆಡೆ ಹೊಸ ಬದುಕು. ನಂದಿತಾ ಕಣ್ಣೀರಿನಿಂದ ಕೇಳಿದಳು, ನನ್ನ ಸ್ಥಾನ ಯಾರಾದರೂ ತೆಗೆದುಕೊಂಡರಾ? ಆ ಕ್ಷಣ ಸಮೀರಾ ಶಾಂತವಾಗಿ ಮುಂದೆ ಬಂದಳು. ನಾನು ಯಾರ ಸ್ಥಾನವನ್ನು ತೆಗೆದುಕೊಳ್ಳಲು ಬಂದಿಲ್ಲ. ನಾನು ಅವನ ಹಿಂದಿನ ಹೆಂಡತಿ. ಮನೆ ತುಂಬ ಮೌನ. ಅರ್ಜುನ್ ಕಣ್ಣೀರಿನಿಂದ ಹೇಳಿದನು, ನನ್ನ ಜೀವನ ಇಬ್ಬರಿಗೂ ಅನ್ಯಾಯ ಮಾಡಿದೆ. ಕೆಲವು ದಿನಗಳ ಗೊಂದಲ. ಕೊನೆಗೆ ನಂದಿತಾ ಸ್ವತಃ ನಿರ್ಧಾರ ಮಾಡಿದಳು, ನಿನ್ನ ಹೃದಯ ಈಗ ಅವಳ ಜೊತೆ ಇದೆ. ನಾನು ನಿನ್ನ ಹಳೆಯ ಕಥೆ, ಅವಳು ನಿನ್ನ ಇಂದಿನ ಸತ್ಯ. ಅವಳು ಹಿಂದಿರುಗಿ ಹೋದಳು. ಸಮೀರಾ ಅರ್ಜುನ್ ಕಡೆ ನೋಡಿದಳು. ನೀನು ಸತ್ಯ ಹೇಳದೆ ತಪ್ಪು ಮಾಡಿದ್ದೆ, ಆದರೆ ಇನ್ನು ಮುಂದೆ ಸುಳ್ಳಿಲ್ಲ. ಅರ್ಜುನ್ ಅವಳ ಕೈ ಹಿಡಿದನು. ಕೆಲವು ಪ್ರೀತಿಗಳು ಹಿಂದಿರುಗುತ್ತವೆ, ಆದರೆ ಕಾಲ ಹಿಂದಿರುಗುವುದಿಲ್ಲ. ಈ ಕತೆ ನಿಮ್ಮ ಮನಸ್ಸು ಮುಟ್ಟಿದ್ರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.